ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗವೆಂಬ ನವಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-19. ಅಥ ನವಮೋಧ್ಯಾಯಃ ರಾಜವಿದ್ಯಾ ರಾಜಗುಹ್ಯ ಯೋಗಃ. ಪರೇಶಃ ಪ್ರಾಪ್ಯತೆ ಶುದ್ಧ ಭಕ್ತ್ಯೇತಿ ಸ್ಥಿತಮಷ್ಟಮೇ ನವಮೇತು ತದೈಶ್ವರ್ಯಮತ್ಯಾಶ್ಚರ್ಯಂ ಪ್ರಪಂಚತೆ. ಪರಮ ಪ್ರಭುವಾದ ಭಗವಂತನನ್ನು ಶುದ್ಧ ಭಕ್ತಿಯಿಂದ ಪಡೆದುಕೊಳ್ಳಬಹುದು ಎಂಬುದಾಗಿ 8ನೆಯ ಅಧ್ಯಾಯದಲ್ಲಿ ದೃಢಪಡಿಸಲಾಯಿತು. ಈಗ 9ನೆಯ ಅಧ್ಯಾಯದಲ್ಲಾದರೂ ಅವನ ಅತ್ಯಾಶ್ಚರ್ಯಕರವಾದ ಐಶ್ವರ್ಯವನ್ನು, ಅಂದರೆ ಶಕ್ತಿ, ಸಾಮರ್ಥ್ಯ, ವೈಭವಗಳನ್ನು ವಿವರಿಸುತ್ತಾನೆ. ಹೀಗೆ 7ನೆಯ ಮತ್ತು 8ನೆಯ ಅಧ್ಯಾಯಗಳಲ್ಲಿ ತನ್ನ ಪರಮಶ್ರೇಷ್ಠ ಪ್ರಭುತ್ವಕ್ಕೆ ಸಂಬಂಧಿಸಿದ ತತ್ವವನ್ನು ಭಕ್ತಿಯಿಂದಲೇ ಸುಲಭವಾಗಿ ಹೊಂದಬಹುದು, ಸಾಕ್ಷಾತ್ಕರಿಸಿಕೊಳ್ಳಬಹುದು, ಬೇರೆ ಯಾವುದರಿಂದಲೂ ಅಲ್ಲ ಎಂದು ಹೇಳಿ ಬಳಿಕ ಈಗ ಅಚಿಂತ್ಯವಾದ, ಊಹಿಸಿಕೊಳ್ಳಲೂ ಸಾಧ್ಯವಿಲ್ಲದ ತನ್ನ ಐಶ್ವರ್ಯವನ್ನು ಮತ್ತು ಭಕ್ತಿಗಿರುವ ಅಸಾಧಾರಣ ಶಕ್ತಿಯನ್ನು ಬಿಡಿಸಿ ತೋರಿಸುತ್ತಾ ಭಗವಂತನು ಹೇಳುತ್ತಾನೆ. ಶ್ರೀ ಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಶ್ರೀ ಭಗವಂತನು ಹೇಳಿದನು, ಯಾವುದನ್ನು ತಿಳಿದುಕೊಂಡು ನೀನು ಅಶುಭದಿಂದ ಮುಕ್ತನಾಗುವೆಯೋ ಅಂತಹ ಅತ್ಯಂತ ಗಹನವಾದ ವಿಜ್ಞಾನದಿಂದ ಕೂಡಿದ ಈ ಜ್ಞಾನವನ್ನಂತೂ ಅಸೂಯೆ ಇಲ್ಲದ ನಿನಗೆ ಹೇಳಿಕೊಡುತ್ತೇನೆ. ಇಲ್ಲಿ ವಿಜ್ಞಾನಂ ಎಂದರೆ ವಿಶೇಷೇಣ ಜ್ಞಾಯತೆ ಅನೇನ ಇತಿ ವಿಜ್ಞಾನಂ, ಇದರಿಂದ ವಿಶೇಷವಾಗಿ ತಿಳಿದು ಬರುತ್ತದೆ, ಆದ್ದರಿಂದ ಇದು ವಿಜ್ಞಾನ. ಭಗವಂತನು ಇದರಿಂದ ವಿಶೇಷವಾಗಿ ತಿಳಿದು ಬರುತ್ತಾನೆ, ಆದ್ದರಿಂದ ಇದು ವಿಜ್ಞಾನ, ಅಂದರೆ ಧ್ಯಾನ. ಅದರಿಂದ ಕೂಡಿದ ಭಗವಂತನ ಕುರಿತಾದ ಜ್ಞಾನವನ್ನಂತೂ ಅಸೂಯೆ ಇಲ್ಲದ, ಅಂದರೆ ಪರಮ ಕರುಣಾಳುವಾದ ನನ್ನಲ್ಲಿ, ಭಗವಂತನಲ್ಲಿ ಇವನು ಮತ್ತೆ ಮತ್ತೆ ತನ್ನ ಮಹಿಮೆಯನ್ನೇ ಉಪದೇಶ ಮಾಡುತ್ತಿದ್ದಾನೆ ಎಂಬುದಾಗಿ ದೋಷವನ್ನು ಕಾಣದ ನಿನಗೆ ಹೇಳುತ್ತೇನೆ. ಜ್ಞಾನವನ್ನಂತೂ ಎಂಬಲ್ಲಿ ಅಂತೂ ಎಂಬುದು ವಿಶೇಷತೆಯನ್ನು ತೋರಿಸುತ್ತದೆ. ಅತ್ಯಂತ ಗಹನವಾದ ಇತ್ಯಾದಿ ಶಬ್ದಗಳಿಂದ ಅದನ್ನೇ ಹೇಳುತ್ತಾನೆ. ಧರ್ಮದ ಕುರಿತಾದ ಜ್ಞಾನವು ಒಂದು ಗಹನ, ಶರೀರಾದಿಗಳಿಗಿಂತ ಬೇರೆಯಾದ ಆತ್ಮದ ಜ್ಞಾನವು ಅದಕ್ಕಿಂತ ಹೆಚ್ಚು ಗಹನ, ಅದಕ್ಕಿಂತಲೂ ಕೂಡ ಪರಮಾತ್ಮನ ಕುರಿತಾದ ಜ್ಞಾನವು ಬಹಳ ಗಹನವಾದ್ದರಿಂದ ಅದು ಅತ್ಯಂತ ಗಹನವಾದದ್ದು. ಯಾವುದನ್ನು ತಿಳಿದುಕೊಂಡು ನೀನು ಅಶುಭದಿಂದ, ಅಂದರೆ ಸಂಸಾರದಿಂದ, ಅಂದರೆ ಹುಟ್ಟು ಸಾವುಗಳ ಯಾತನೆಯಿಂದ ಮುಕ್ತನಾಗುವೆಯೋ, ಈಗಲೇ ಮುಕ್ತನಾಗುವೆಯೋ ಅಂತಹ ಜ್ಞಾನವನ್ನು ಹೇಳಿಕೊಡುತ್ತೇನೆ ಎಂದು ಅರ್ಥ. ಅಲ್ಲದೆ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸಸುಖಂ ಕರ್ತುಮವ್ಯಯಂ. ಇದು ರಾಜವಿದ್ಯೆ, ರಾಜರಹಸ್ಯ, ಅತ್ಯಂತ ಪವಿತ್ರವಾದುದು, ಪ್ರತ್ಯಕ್ಷವಾಗಿ ತಿಳಿದು ಬರುವಂತಹದು, ಧರ್ಮದಿಂದ ಕೂಡಿದ್ದು, ಅಭ್ಯಾಸ ಮಾಡಲು ಸುಲಭವಾದದ್ದು ಮತ್ತು ಅವ್ಯಯವಾದದ್ದು. ಇಲ್ಲಿ ರಾಜವಿದ್ಯಾ ಎಂದರೆ ವಿದ್ಯಾನಾಂ ರಾಜ, ವಿದ್ಯೆಗಳಲ್ಲಿ ಶ್ರೇಷ್ಠವಾದದ್ದು. ರಾಜಗುಹ್ಯಂ ಗುಹ್ಯಾನಾಂ ರಾಜ, ರಹಸ್ಯಗಳಲ್ಲಿ ಶ್ರೇಷ್ಠವಾದದ್ದು. ಅಪ್ರಮುಖ ಶಬ್ದಗಳು ಇಲ್ಲಿ ಉತ್ತರ ಪದದಲ್ಲಿ ಬಂದಿವೆ, ಏಕೆಂದರೆ ಅವು ರಾಜದಂತ ಮೊದಲಾದ ಶಬ್ದಗಳ ಗುಂಪಿನಲ್ಲಿ ಬರುತ್ತವೆ. ಅಥವಾ ಹೀಗೂ ಸಮಾಸವನ್ನು ಬಿಡಿಸಬಹುದು. ರಾಜ್ಞಾಂ ವಿದ್ಯಾ, ರಾಜರ ವಿದ್ಯೆ, ರಾಜ್ಞಾಂ ಗುಹ್ಯಂ, ರಾಜರ ಗುಟ್ಟು. ಪ್ರತ್ಯಕ್ಷಾವಗಮಂ, ಪ್ರತ್ಯಕ್ಷ ಅವಗಮಃ ಯಸ್ಯ ತತ್, ಯಾವುದರ ಅರಿವು ಪ್ರತ್ಯಕ್ಷವಾಗಿ ಆಗುತ್ತದೋ ಅದು. ಈ ಜ್ಞಾನವು ರಾಜವಿದ್ಯೆ, ಅಂದರೆ ವಿದ್ಯೆಗಳಲ್ಲಿ ರಾಜ, ಶ್ರೇಷ್ಠವಾದದ್ದು, ಮತ್ತು ರಾಜರಹಸ್ಯ, ರಹಸ್ಯಗಳಲ್ಲಿ ರಾಜ, ಅಂದರೆ ವಿದ್ಯೆಗಳಲ್ಲಿ ಮತ್ತು ರಹಸ್ಯಗಳಲ್ಲಿ ಶ್ರೇಷ್ಠ ಎಂದು ಅರ್ಥ. ಅತ್ಯಂತ ಪವಿತ್ರ, ಅತ್ಯಂತ ಪವಿತ್ರಗೊಳಿಸುವಂತಹದು, ಪ್ರತ್ಯಕ್ಷವಾಗಿ ತಿಳಿದು ಬರುವಂತಹದು, ಸ್ಪಷ್ಟವಾಗಿ ಅರಿವಾಗುವಂತಹದು,
ಕಾಣುವಂತಹ ಪರಿಣಾಮವುಳ್ಳದ್ದು ಎಂದು ಅರ್ಥ. ಮತ್ತು ಧರ್ಮದಿಂದ ಕೂಡಿದ್ದು, ಎಲ್ಲ ಧರ್ಮಗಳ ಫಲವಾಗಿರುವುದರಿಂದ ಧರ್ಮದಿಂದ ವಿಮುಖವಲ್ಲದ್ದು ಮತ್ತು ಅಭ್ಯಾಸ ಮಾಡಲು ಸುಲಭವಾದದ್ದು, ಅಂದರೆ ಸಲೀಸಾಗಿ ಆಚರಣೆಗೆ ತರಬಹುದಾದದ್ದು ಎಂದು ಅರ್ಥ. ಮತ್ತು ಅಕ್ಷಯವಾದ ಎಂದರೆ ಎಂದಿಗೂ ಕಡಿಮೆಯಾಗದ ಫಲವನ್ನು ಕೊಡುವುದರಿಂದ ಅದು ಅವ್ಯಯವಾದದ್ದು. ಅಲ್ಲ, ಇದು ಹೀಗೆ ತುಂಬಾ ಸುಲಭವಾಗಿದ್ದರೆ ಯಾರು ತಾನೇ ಸಂಸಾರದಲ್ಲಿ ಅಂದರೆ ಹುಟ್ಟು ಸಾವುಗಳಲ್ಲಿ ಸಿಲುಕಿಕೊಂಡಾರು ಎಂದರೆ ಅದಕ್ಕೆ ಉತ್ತರವಾಗಿ ಹೇಳುತ್ತಾನೆ, ಅಶ್ರದ್ಧಾನಾ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಎಲೈ ಪರಂತಪ ಅಂದರೆ ಶತ್ರುಗಳಿಗೆ ತಾಪ ಉಂಟು ಮಾಡುವವನೇ, ಈ ಧರ್ಮದಲ್ಲಿ ಶ್ರದ್ಧೆಯಿಲ್ಲದ ಮನುಷ್ಯರು ನನ್ನನ್ನು ಹೊಂದದೆ ಮೃತ್ಯು ಸಂಸಾರದ ಮಾರ್ಗಕ್ಕೆ ಹಿಂದಿರುಗುತ್ತಾರೆ. ಅಂದರೆ ಭಕ್ತಿ ಮಿಶ್ರಿತವಾದ ಜ್ಞಾನದಿಂದ ಕೂಡಿದ ಈ ಧರ್ಮದಲ್ಲಿ ಶ್ರದ್ಧೆಯಿಲ್ಲದ ಅಂದರೆ ವಿಶ್ವಾಸವಿಟ್ಟು ಸ್ವೀಕರಿಸದ ಮನುಷ್ಯರು ಬೇರೆ ರೀತಿಯಿಂದ ನನ್ನನ್ನು ಪಡೆಯಲು ಪ್ರಯತ್ನ ಮಾಡಿದ್ದರೂ ಕೂಡ ನನ್ನನ್ನು ಹೊಂದದೆ ಮೃತ್ಯುವಿನಿಂದ ಕೂಡಿದ ಸಂಸಾರ ಮಾರ್ಗಕ್ಕೆ, ಹುಟ್ಟು ಸಾವುಗಳ ಸರಣಿಗೆ ಹಿಂದಿರುಗುತ್ತಾರೆ. ಅಂದರೆ ಮೃತ್ಯು ಮುಸುಕುವ ಸಂಸಾರ ಮಾರ್ಗದಲ್ಲಿ ಹುಟ್ಟು ಸಾವುಗಳು ಸುತ್ತುತ್ತಿರುತ್ತಾರೆ ಎಂದರ್ಥ. ಶ್ಲೋಕದಲ್ಲಿ ಧರ್ಮಸ್ಯ ಅಸ್ಯ ಎಂಬ ಶಬ್ದಗಳಲ್ಲಿ ಕಾಣುವ ಷಷ್ಠಿ ವಿಭಕ್ತಿಯು ಕರ್ಮಾರ್ಥದಲ್ಲಿ ಬಂದಿದೆ, ಅಂದರೆ ದ್ವಿತೀಯ ವಿಭಕ್ತಿಯ ಅರ್ಥವನ್ನು ಕೊಡುತ್ತದೆ. ಮೃತ್ಯು ಸಂಸಾರ ವರ್ತಮನಿ ಎಂಬಲ್ಲಿ ಸಪ್ತಮಿ ವಿಭಕ್ತಿ ಇದ್ದರೂ ಕೂಡ ಅದರ ಸಲುವಾಗಿ ಸಂಸಾರದಲ್ಲಿ ಸುತ್ತುವುದಕ್ಕಾಗಿ ಹಿಂದಿರುಗಿ ಬರುತ್ತಾರೆ ಎಂಬಂತೆ ಓದಿಕೊಳ್ಳಬೇಕು. ಹೀಗೆ ಯಾವ ಜ್ಞಾನದ ಕುರಿತಾಗಿ ಹೇಳಲು ತೊಡಗಿರುವನೋ ಅದನ್ನು ಹೊಗಳುವುದರ ಮೂಲಕ ಕೇಳುಗನ ಅಂದರೆ ಅರ್ಜುನನ ಗಮನವನ್ನು ಸೆಳೆದು ಆ ಜ್ಞಾನವನ್ನೇ ಈಗ ಹೇಳುತ್ತಾನೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಅವ್ಯಕ್ತ ರೂಪನಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ. ಎಲ್ಲ ಜೀವಿಗಳು ನನ್ನಲ್ಲಿ ಇರುವವು, ನಾನು ಅವುಗಳಲ್ಲಿ ಇಲ್ಲ. ಅವ್ಯಕ್ತ ಮೂರ್ತಿನ ಎಂದರೆ ಅವ್ಯಕ್ತ ಮೂರ್ತಿ ಯಸ್ಯ ತೇನ, ಯಾರ ದೇಹವು ಅವ್ಯಕ್ತವಾಗಿದೆಯೋ, ಗೋಚರಿಸುವುದಿಲ್ಲವೋ, ಕಾಣ ಸಿಗುವುದಿಲ್ಲವೋ ಅವನಿಂದ ಮತ್ಸ್ಥಾನಿ ಮಯಿ ತಿಷ್ಠಂತಿ ಇತಿ ಮತ್ಸ್ಥಾನಿ, ನನ್ನಲ್ಲಿ ಇರುತ್ತವೆ ಆದ್ದರಿಂದಲೇ ಮತ್ಸ್ಥಾನಿ ಎನಿಸಿವೆ. ಯಾರ ಸ್ವರೂಪವು ಇಂದ್ರಿಯಗಳಿಗೆ ನಿಲುಕುವುದಿಲ್ಲವೋ ಅಂತಹ ಅವ್ಯಕ್ತ ರೂಪನಾದ ಅಂದರೆ ಜಗತ್ತಿನ ಸೃಷ್ಟಿಗೆ ಕಾರಣವಾಗಿರುವ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ. ಏಕೆಂದರೆ ಶ್ರುತಿ ಹೇಳುತ್ತದೆ, ಅದನ್ನು ಅಂದರೆ ವಿಶ್ವವನ್ನು ಸೃಷ್ಟಿಸಿ ಅದನ್ನೇ ಪ್ರವೇಶಿಸಿದನು. ಆದ್ದರಿಂದಲೇ ಕಾರಣ ಸ್ವರೂಪನಾದ ನನ್ನಲ್ಲಿ ನೆಲೆಸಿರುವುದರಿಂದ ಎಲ್ಲ ಚರ ಅಚರ ಜೀವಿಗಳು ನನ್ನಲ್ಲಿ ಇರುವವು. ಹೀಗಿದ್ದರೂ ಕೂಡ ಮಣ್ಣು ತನ್ನ ರೂಪಾಂತರಗಳಾದ ಗಡಿಗೆ ಮೊದಲಾದವುಗಳಲ್ಲಿ ಇರುವಂತೆ ನಾನು ಅವುಗಳಲ್ಲಿ ಜೀವಿಗಳಲ್ಲಿ ಇಲ್ಲ. ಏಕೆಂದರೆ ಆಕಾಶದಂತೆ ನಾನು ನಿರ್ಲಿಪ್ತ, ಅಂಟಿಕೊಂಡಿಲ್ಲದವನು. ಅಲ್ಲದೆ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥಃ ಮಮಾತ್ಮ ಭೂತ ಭಾವನಃ. ಮತ್ತು ಜೀವಿಗಳು ನನ್ನಲ್ಲಿಲ್ಲ. ನನ್ನ ಈಶ್ವರ ಸಂಬಂಧವಾದ ಯೋಗವನ್ನು ನೋಡು. ಜೀವಿಗಳ ಪೋಷಕನೂ ರಕ್ಷಕನೂ ಆಗಿದ್ದರೂ ನನ್ನ ಆತ್ಮವು ಈ ಜೀವಿಗಳಲ್ಲಿ ಇಲ್ಲ. ಭೂತಭೃತ್ ಎಂದರೆ ಭೂತಾನಿ ಬಿಭರ್ತಿ ಇತಿ ಭೂತಭೃತ್, ಜೀವಿಗಳನ್ನು ಧರಿಸಿದ್ದಾನೆ ಆದ್ದರಿಂದ ಭೂತಭೃತ್. ಭೂತಭಾವನಃ ಭೂತಾನಿ ಭಾವಯತಿ, ಜೀವಿಗಳನ್ನು ಕಾಪಾಡುತ್ತಾನೆ ಆದ್ದರಿಂದ ಭೂತ ಭಾವನ ಎನಿಸಿದ್ದಾನೆ. ಮತ್ತು ಜೀವಿಗಳು ನನ್ನಲ್ಲಿಲ್ಲ. ನನ್ನ ಅಸಂಗತ್ವವೇ ನಿರ್ಲಿಪ್ತತೆಯೇ ಇದಕ್ಕೆ ಕಾರಣ. ಅಲ್ಲ, ಹಾಗಾದರೆ ಈ ಮಾತು ಈ ಎಲ್ಲವನ್ನೂ ವ್ಯಾಪಿಸಿಕೊಂಡಿದ್ದೇನೆ, ಎಲ್ಲಕ್ಕೂ ಆಶ್ರಯನಾಗಿದ್ದೇನೆ ಎಂಬುದಾಗಿ ಹಿಂದೆ ಹೇಳಿದ್ದಕ್ಕೆ ಇದು ವಿರುದ್ಧವಾಯಿತಲ್ಲ ಎಂಬ ಪ್ರಶ್ನೆಯನ್ನು ಊಹಿಸಿ ಹೇಳುತ್ತಾನೆ. ನನ್ನ ಈಶ್ವರ ಸಂಬಂಧವಾದ ಯೋಗವನ್ನು ನೋಡು. ನನ್ನ
ಈಶ್ವರ ಸಂಬಂಧವಾದ ಅಂದರೆ ಅಸಾಮಾನ್ಯವಾದ ಯೋಗವನ್ನು ಅಂದರೆ ತಂತ್ರವನ್ನು ಅಂದರೆ ಅಸಾಧ್ಯವನ್ನು ಸುಸಾಧ್ಯವಾಗಿಸಬಲ್ಲ ಚಾತುರ್ಯವನ್ನು ನೋಡು. ನನ್ನ ಯೋಗ ಮಾಯೆಯ ವೈಭವವು ಅಚಿಂತ್ಯವಾದುದು, ಬುದ್ಧಿಗಿಂತ ತಿಳಿಯಲು ಸಾಧ್ಯವಿಲ್ಲದ್ದು. ಆದ್ದರಿಂದ ಇಲ್ಲಿ ವಿರುದ್ಧ ಎನ್ನುವಂಥದ್ದೇನೂ ಇಲ್ಲ ಎಂದರ್ಥ. ಇನ್ನೊಂದು ಅಚ್ಚರಿಯನ್ನು ನೋಡು ಎಂಬುದಾಗಿ ಹೇಳುತ್ತಾನೆ. ಜೀವಿಗಳ ಇತ್ಯಾದಿ ಅಂದರೆ ಜೀವಿಗಳ ಪೋಷಕನೂ ರಕ್ಷಕನೂ ಆಗಿದ್ದರೂ ಕೂಡ ನನ್ನ ಆತ್ಮವು ಪರಸ್ವರೂಪವು ಅಂದರೆ ಜೀವಿಗಳಲ್ಲಿ ಇರುವುದಿಲ್ಲ. ಒಟ್ಟು ತಾತ್ಪರ್ಯ ಇದು. ಹೇಗೆ ಜೀವಿಯು ತನ್ನ ದೇಹವನ್ನು ಪೋಷಿಸುತ್ತಾ ಕಾಪಾಡಿಕೊಳ್ಳುತ್ತಾ ಅಹಂಕಾರದಿಂದ ಈ ದೇಹವೇ ನಾನು ಎಂಬ ಅಹಂಭಾವದಿಂದ ಅದಕ್ಕೆ ಅಂಟಿಕೊಂಡಿರುತ್ತಾನೋ, ಹಾಗೆ ಜೀವಿಗಳನ್ನು ಪೋಷಿಸುತ್ತಾ ರಕ್ಷಿಸುತ್ತಾ ಇದ್ದರೂ ಕೂಡ ನಾನು ಅವುಗಳಲ್ಲಿ ಇರುವುದಿಲ್ಲ. ಏಕೆಂದರೆ ನನ್ನಲ್ಲಿ ಅಹಂಕಾರ ಇಲ್ಲ. ಈಗ ಎರಡು ವಸ್ತುಗಳು ಒಂದಕ್ಕೊಂದು ತಗಲದಿದ್ದರೂ ಕೂಡ ಅವುಗಳಲ್ಲಿ ಒಂದು ಇನ್ನೊಂದಕ್ಕೆ ಆಧಾರವಾಗಿರಲು ಹೇಗೆ ಸಾಧ್ಯ ಎಂಬುದನ್ನು ಉದಾಹರಣೆಯ ಮೂಲಕ ಭಗವಂತನು ತೋರಿಸುತ್ತಾನೆ. ಯಥಾಕಾಶ ಸ್ಥಿತೋ ನಿತ್ಯೈ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಹೇಗೆ ಎಲ್ಲೆಲ್ಲೂ ಬೀಸುವ ವಿಶಾಲವಾಗಿರುವ ವಾಯುವು ಯಾವಾಗಲೂ ಆಕಾಶದಲ್ಲಿ ಇರುವುದೋ ಹಾಗೆ ಎಲ್ಲ ಜೀವಿಗಳು ನನ್ನಲ್ಲಿ ಇರುವವು ಎಂಬುದಾಗಿ ಅರಿತುಕೋ. ಇರುವುದಕ್ಕೊಂದು ಎಡೆಯಿಲ್ಲದೆ ಯಾವುದೇ ವಸ್ತುವು ಇರಲಾರದು. ಯಾವಾಗಲೂ ಆಕಾಶದಲ್ಲಿರುವ ವಾಯುವು ಎಲ್ಲೆಲ್ಲೂ ಬೀಸುತ್ತಿದ್ದರೂ ಕೂಡ ವಿಶಾಲವಾಗಿದ್ದರೂ ಕೂಡ ಆಕಾಶಕ್ಕೆ ಅಂಟಿಕೊಂಡಿರುವುದಿಲ್ಲ. ಏಕೆಂದರೆ ಆಕಾಶಕ್ಕೆ ಅವಯವಗಳಿಲ್ಲ. ಆದ್ದರಿಂದ ಒಂದಕ್ಕೊಂದು ತಗುಲುವ ಅಥವಾ ಅಂಟಿಕೊಳ್ಳುವ ಸಂಭವವೇ ಇಲ್ಲ. ಹಾಗೆ ಎಲ್ಲ ಜೀವಿಗಳೂ ನನ್ನಲ್ಲಿ ಇರುವವು ಎಂಬುದಾಗಿ ಅರಿತುಕೋ. ಹೀಗೆ ಅಸಂಗನು ಅಂದರೆ ಸೋಂಕಿಲ್ಲದ ಭಗವಂತನು ಯೋಗ ಮಾಯೆಯ ಮೂಲಕ ಸ್ಥಿತಿಗೆ ಅಂದರೆ ಜೀವಿಗಳ ಇರುವಿಕೆಗೆ ಕಾರಣನು ಎಂಬುದನ್ನು ಹೇಳಲಾಯಿತು. ಅದರಿಂದಲೇ ಅಂದರೆ ಯೋಗಮಾಯೆಯಿಂದಲೇ ಸೃಷ್ಟಿ ಪ್ರಳಯಗಳಿಗೆ ಕೂಡ ಅವನೇ ಕಾರಣ ಎಂಬುದನ್ನು ಹೇಳುತ್ತಾನೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಎಲೆ ಕುಂತಿ ಪುತ್ರನೇ, ಕಲ್ಪದ ಕೊನೆಯಲ್ಲಿ ಎಲ್ಲ ಜೀವಿಗಳು ನನ್ನ ಪ್ರಕೃತಿಯನ್ನು ಸೇರುತ್ತವೆ. ಕಲ್ಪದ ಆದಿಯಲ್ಲಿ ಮತ್ತೆ ಅವುಗಳನ್ನು ನಾನು ಹೊರತರುತ್ತೇನೆ ಅಂದರೆ ಸೃಷ್ಟಿಸುತ್ತೇನೆ. ಇಲ್ಲಿ ವಿಸೃಜಾಮಿ ಎಂದರೆ ವಿಶೇಷೇಣ ಸೃಜಾಮಿ, ವಿಶೇಷ ರೀತಿಯಿಂದ ಹುಟ್ಟಿಸುತ್ತೇನೆ. ಕಲ್ಪದ ಕೊನೆಯಲ್ಲಿ ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲಾ ಜೀವಿಗಳು ನನ್ನ ಪ್ರಕೃತಿಯನ್ನು ಸೇರುತ್ತವೆ, ಅಂದರೆ ತ್ರಿಗುಣಗಳಿಂದಾದ ಮಾಯೆಯಲ್ಲಿ ಅಡಗುತ್ತವೆ ಎಂದು ಅರ್ಥ. ಮತ್ತೆ ಕಲ್ಪದ ಆದಿಯಲ್ಲಿ ಸೃಷ್ಟಿ ಕಾಲದಲ್ಲಿ ಅವುಗಳನ್ನು ನಾನು ಹೊರತರುತ್ತೇನೆ, ವಿಶೇಷ ರೀತಿಯಿಂದ ಸೃಷ್ಟಿಸುತ್ತೇನೆ. ಅಲ್ಲ, ಅಸಂಗನು ಅಂದರೆ ಯಾವುದರ ಸಂಪರ್ಕದಲ್ಲೂ ಸಿಲುಕಿಕೊಳ್ಳದವನು ಬದಲಾವಣೆ ಇಲ್ಲದವನು ಆದ ನೀನು ಹೇಗೆ ಸೃಷ್ಟಿಸುತ್ತೀಯಾ ಎಂದು ಕೇಳಿದರೆ ಅದಕ್ಕೆ ಹೇಳುತ್ತಾನೆ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತಿರ್ವಶಾತ್. ನನ್ನ ಪ್ರಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಅಸ್ವತಂತ್ರವಾದ ಈ ಜೀವಿಗಳ ಇಡೀ ಸಮೂಹವನ್ನು ಅವುಗಳ ಸ್ವಭಾವಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಹೊರತರುತ್ತೇನೆ ಅಂದರೆ ಸೃಷ್ಟಿಸುತ್ತೇನೆ. ಇಲ್ಲಿ ನನ್ನದೇ ಆದ ಅಂದರೆ ನನ್ನ ವಶದಲ್ಲಿರುವ ಪ್ರಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಅಂದರೆ ಆಸರೆಯಾಗಿಸಿಕೊಂಡು ಪ್ರಳಯ ಕಾಲದಲ್ಲಿ ಲೀನವಾಗಿರುವ ಅಂದರೆ ಅಡಗಿಕೊಂಡಿರುವ ತಮ್ಮ ಹಿಂದಿನ ಕರ್ಮ ಇತ್ಯಾದಿಗಳಿಂದ ಅಸ್ವತಂತ್ರವಾದ 4 ಬಗೆಯ ಜೀವಿಗಳ ಈ ಇಡೀ ಸಮೂಹವನ್ನು, ಇಲ್ಲಿ 4 ಬಗೆಯ ಜೀವಿಗಳು ಎಂದರೆ ಅಂಡಜ, ಸ್ವೇದಜ, ಉದ್ಭಿಜ್ಜ ಈ ರೀತಿಯಾಗಿ ಹೇಳುತ್ತಾರೆ. ಈ ಇಡೀ ಸಮೂಹವನ್ನು ಮತ್ತೆ ಮತ್ತೆ ಬಗೆ ಬಗೆಯಾಗಿ ಅಥವಾ ವಿಶೇಷ ರೀತಿಯಿಂದ ಹೊರತರುತ್ತೇನೆ ಅಂದರೆ ಸೃಷ್ಟಿಸುತ್ತೇನೆ. ಹೇಗೆ ಸೃಷ್ಟಿಸುತ್ತೇನೆ ಎಂದರೆ
ಅವುಗಳ ಸ್ವಭಾವಕ್ಕೆ ಅನುಗುಣವಾಗಿ, ಅಂದರೆ ಹಿಂದಿನ ಕರ್ಮಗಳ ಫಲವಾದ ಅವುಗಳ ಸ್ವಭಾವದ ಪ್ರಭಾವದಿಂದ ಸೃಷ್ಟಿಸುತ್ತೇನೆ. ಅಂದರೆ ಜೀವಿಗಳ ಪೂರ್ವ ಕರ್ಮದ ಫಲವಾಗಿ ಉಂಟಾದ ಗುಣ ನಡತೆಗಳಿಗೆ ಅನುಸಾರವಾಗಿ ಸೃಷ್ಟಿಸುತ್ತೇನೆ ಎಂದು ಅರ್ಥ. ಆದರೆ ಹೀಗೆ ಬಗೆ ಬಗೆಯ ಕರ್ಮಗಳನ್ನು ಮಾಡುತ್ತಿರುವ ನಿನಗೆ ಜೀವಿಗಳಂತೆ ಕರ್ಮ ಬಂಧನ ಏಕೆ ಉಂಟಾಗುವುದಿಲ್ಲ ಎಂಬ ಪ್ರಶ್ನೆಯನ್ನು ಊಹಿಸಿ ಹೇಳುತ್ತಾನೆ. ನ ಚ ಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಎಲೈ ಧನಂಜಯ, ಅರ್ಜುನ, ಆ ಕರ್ಮಗಳಲ್ಲಿ ಅನಾಸಕ್ತನಾದ ಮತ್ತು ಉದಾಸೀನನಂತೆ ಇರುವ ನನ್ನನ್ನು ಆ ಕರ್ಮಗಳು, ಅದೇ ಸೃಷ್ಟಿ ಮೊದಲಾದವು, ಬಂಧಿಸುವುದಿಲ್ಲ, ಕಟ್ಟಿ ಹಾಕುವುದಿಲ್ಲ. ಆ ಸೃಷ್ಟಿ ಮೊದಲಾದ ಕರ್ಮಗಳು ನನ್ನನ್ನು ಬಂಧಿಸುವುದಿಲ್ಲ. ಕರ್ಮದಲ್ಲಿನ ಆಸಕ್ತಿಯೇ ಬಂಧನಕ್ಕೆ ಕಾರಣವಷ್ಟೇ. ನನ್ನ ಎಲ್ಲಾ ಆಸೆಗಳು ಈಡೇರಿರುವುದರಿಂದ ನನ್ನಲ್ಲಿ ಆ ಆಸಕ್ತಿ, ಅಂದರೆ ಕರ್ಮದಲ್ಲಿನ ಆಸಕ್ತಿ ಇಲ್ಲ. ಆದ್ದರಿಂದ ಉದಾಸೀನನಂತೆ ಇರುವ ನನಗೆ ಅವು ಬಂಧನವನ್ನು ಉಂಟು ಮಾಡುವುದಿಲ್ಲ. ನಿಜದಲ್ಲಿ ಉದಾಸೀನನಾಗಿ ಬಿಟ್ಟರೆ ಕರ್ತೃತ್ವ ಉಂಟಾಗುವುದಿಲ್ಲ. ಕರ್ತೃತ್ವವಿದ್ದಲ್ಲಿ, ನಾನೇ ಮಾಡಿದೆ ಎಂಬ ಭಾವವಿದ್ದಲ್ಲಿ ಉದಾಸೀನತೆ ಇರುವುದಿಲ್ಲ. ಆದ್ದರಿಂದಲೇ ಉದಾಸೀನನಂತೆ ಇರುವ ಎಂದು ಹೇಳಿದೆ. ಅದನ್ನೇ ಮಂಡಿಸುತ್ತಾನೆ. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಎಲೈ ಕುಂತಿ ಪುತ್ರನೇ, ಅಧ್ಯಕ್ಷನಾದ ನನ್ನಿಂದ ಪ್ರಕೃತಿಯು ಚರ ಅಚರ ವಸ್ತುಗಳಿಂದ ಕೂಡಿದ ಜಗತ್ತನ್ನು ಸೃಷ್ಟಿಸುತ್ತದೆ. ಈ ಕಾರಣದಿಂದಾಗಿ ಜಗತ್ತು ಸುತ್ತುತ್ತಿದೆ. ಅಂದರೆ ಅಧ್ಯಕ್ಷನಾದ, ಅಂದರೆ ಕಾರಣ ಸ್ವರೂಪನಾದ ಅಧಿಷ್ಠಾತೃವಾದ ನನ್ನಿಂದ ಪ್ರಕೃತಿಯು ಚರ ಅಚರ ವಸ್ತುಗಳಿಂದ ಕೂಡಿದ ವಿಶ್ವವನ್ನು ಸೃಷ್ಟಿಸುತ್ತದೆ, ಅಂದರೆ ಹುಟ್ಟಿಸುತ್ತದೆ. ನಾನು ಅಧ್ಯಕ್ಷನಾಗಿರುವ ಈ ಕಾರಣದಿಂದ ಈ ಜಗತ್ತು ಸುತ್ತುತ್ತಿದೆ, ಅಂದರೆ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತಿದೆ. ನಾನು ಅಧ್ಯಕ್ಷನಾಗಿರುವುದು ಎಂದರೆ ಕೇವಲ ಸನ್ನಿಧಿಯನ್ನು ಉಂಟು ಮಾಡುವುದು, ಅಂದರೆ ಪ್ರಕೃತಿಯ ಬಳಿಯಲ್ಲಿ ಇರುವುದೆಷ್ಟೋ ಅಷ್ಟೇ, ನಾನು ಮಾಡುವಂತಹದ್ದು ಏನೂ ಇಲ್ಲ. ಆದ್ದರಿಂದ ನನ್ನಲ್ಲಿ ಕರ್ತೃತ್ವ ಮತ್ತು ಉದಾಸೀನತೆ ವಿರುದ್ಧವಲ್ಲ. ಅಂದರೆ ಕರ್ತೃತ್ವ ಉದಾಸೀನತೆ ಎರಡೂ ಏಕಕಾಲದಲ್ಲಿ ನನ್ನಲ್ಲಿ ಇರಲು ಅಡ್ಡಿ ಏನಿಲ್ಲ ಎಂಬುದು ಇಲ್ಲಿನ ಭಾವ. ಅಲ್ಲ, ಹಾಗಾದರೆ ಇಂತಹ ಸರ್ವಶ್ರೇಷ್ಠ ಒಡೆಯನಾದ ಪರಮೇಶ್ವರನಾದ ನಿನ್ನನ್ನು ಕೆಲವರು ಆದರಿಸುವುದಿಲ್ಲವಲ್ಲ, ಗೌರವಿಸುವುದಿಲ್ಲವಲ್ಲ, ಏಕೆ ಎಂದು ಕೇಳಿದರೆ ಅದಕ್ಕೆ ಹೇಳುತ್ತಾನೆ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ ಮಮ ಭೂತ ಮಹೇಶ್ವರಂ. ಎಲ್ಲ ಜೀವಿಗಳ ಹಿರಿಯೊಡೆಯನಾದ, ಅಂದರೆ ಮಹೇಶ್ವರನಾದ ನನ್ನ ಪರಭಾವವನ್ನು, ಪರಸ್ವರೂಪವನ್ನು ಅರಿಯದ ಮೂಢರು ಮನುಷ್ಯ ದೇಹವನ್ನು ಧರಿಸಿದ ನನ್ನನ್ನು ತಿರಸ್ಕರಿಸುತ್ತಾರೆ. ಅಂದರೆ ಎಲ್ಲ ಜೀವಿಗಳ ಹಿರಿಯೊಡೆಯನಾಗಿರುವಂತಹ ನನ್ನ ಪರಭಾವವನ್ನು, ತತ್ವವನ್ನು, ನಿಜ ರೂಪವನ್ನು ಅರಿಯದ ಮೂರ್ಖರು ನನ್ನನ್ನು ತಿರಸ್ಕರಿಸುತ್ತಾರೆ. ತಿರಸ್ಕರಿಸಲು ಕಾರಣ, ನನ್ನ ದೇಹವು ಶುದ್ಧ ಸತ್ವದಿಂದ ಮಾಡಲ್ಪಟ್ಟಿದ್ದರೂ ಕೂಡ ಭಕ್ತರ ಇಚ್ಛೆಯಂತೆ ಮನುಷ್ಯ ರೂಪವನ್ನು ಧರಿಸಿದ್ದೇನೆ ನಾನು. ಆ ಕಾರಣದಿಂದಾಗಿ ಮೂರ್ಖರು ನನ್ನನ್ನು ತಿರಸ್ಕರಿಸುತ್ತಾರೆ, ಮನುಷ್ಯ ಎಂಬ ಭಾವದಲ್ಲಿರುತ್ತಾರೆ. ಅಲ್ಲದೆ ಮೋಘಾಶಾಮೋಘ ಕರ್ಮಾಣ ಮೋಘ ಜ್ಞಾನಾವಿಚೇತಸಃ ರಾಕ್ಷಸೀಮಾಸುರೀಂಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ವ್ಯರ್ಥವಾದ ಆಸೆಯುಳ್ಳ, ನಿಷ್ಫಲವಾದ ಕರ್ಮವುಳ್ಳ, ನಿರರ್ಥಕವಾದ ಜ್ಞಾನವುಳ್ಳ, ಅವಿವೇಕಿಗಳಾದ, ಮರಳುಗೊಳಿಸುವಂತಹ ರಾಕ್ಷಸ ಸ್ವಭಾವವನ್ನು, ಆಸುರಿ ಸ್ವಭಾವವನ್ನು ಹೊಂದಿದವರು ನನ್ನನ್ನು ತಿರಸ್ಕರಿಸುತ್ತಾರೆ. ಇಲ್ಲಿ ಮೋಘಾಶಾಹ ಎಂದರೆ ಮೋಘಾಹ ಆಶಾಹ ಏಷಾಂತೆ, ಯಾರ ಆಸೆಗಳು ವ್ಯರ್ಥವಾದವುಗಳೋ ಅವರು. ಮೋಘ ಕರ್ಮಾಣಾಹ
ಎಂದರೆ ಮೋಘಾನಿ ಕರ್ಮಾಣಿ ಯೇಷಾಂತೆ, ಯಾರ ಕರ್ಮಗಳು ನಿಷ್ಫಲವಾದಂಥವೋ ಅವರು. ಮೋಘ ಜ್ಞಾನಾಹ ಎಂದರೆ ಮೋಘಂ ಜ್ಞಾನಂ ಯೇಷಾಂತೆ, ಯಾರ ಜ್ಞಾನವು ನಿರರ್ಥಕವಾದುದೋ ಅವರು. ನನಗಿಂತ ಬೇರೆಯಾದ ಇನ್ನೊಂದು ದೇವತೆಯು ಬೇಗ ಫಲವೀಯಬಹುದು ಎಂಬ ಈ ಬಗೆಯ ವ್ಯರ್ಥವಾದ ಕೈಗೂಡದ ಆಸೆಯುಳ್ಳ, ಆದ್ದರಿಂದಲೇ ನನ್ನಿಂದ ದೂರವಾದ ಕಾರಣ ನಿಷ್ಫಲವಾದ ಪ್ರಯೋಜನವಿಲ್ಲದ ಕರ್ಮವುಳ್ಳ 10 ಹಲವು ಕುತರ್ಕವನ್ನು ಅವಲಂಬಿಸಿದ್ದರಿಂದ, ಅಂದರೆ ಚಿತ್ರ ವಿಚಿತ್ರವಾಗಿ ಆಲೋಚಿಸಿದ್ದರಿಂದ ನಿರರ್ಥಕವೇ ಆದ ಶಾಸ್ತ್ರಜ್ಞಾನವುಳ್ಳ, ಆದ್ದರಿಂದಲೇ ಅವಿವೇಕಿಗಳಾದ ಚಂಚಲ ಮನಸ್ಸಿನವರಾದ ಜನರು ನನ್ನನ್ನು ತಿರಸ್ಕರಿಸುತ್ತಾರೆ. ವ್ಯರ್ಥವಾದ ಆಸೆಯುಳ್ಳವರದ್ದು ಇತ್ಯಾದಿ ಈ ಎಲ್ಲಕ್ಕೂ ಕಾರಣ ಮರುಳುಗೊಳಿಸುವಂತಹ, ಬುದ್ಧಿ ಕೆಡಿಸುವಂತಹ ರಾಕ್ಷಸ ಸ್ವಭಾವವನ್ನು, ಹಿಂಸೆ, ಕೆಡುಕುತನ ಇತ್ಯಾದಿಗಳೇ ಹೆಚ್ಚಾಗಿ ಇರುವ ತಾಮಸಿಕ ಸ್ವಭಾವವನ್ನು ಮತ್ತು ಆಸುರಿ ಸ್ವಭಾವವನ್ನು, ಕಾಮ, ದರ್ಪ ಮುಂತಾದುವೇ ಬಹಳವಾಗಿ ಇರುವ ರಾಜಸಿಕ ಸ್ವಭಾವವನ್ನು ಹೊಂದಿದವರಾಗಿ ನನ್ನನ್ನು ತಿರಸ್ಕರಿಸುತ್ತಾರೆ ಎಂದು ಹಿಂದಿನ ಶ್ಲೋಕದೊಂದಿಗೆ ಸೇರಿಸಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಯಾರು ನಿನ್ನನ್ನು ಆರಾಧಿಸುತ್ತಾರೆ, ಪೂಜಿಸುತ್ತಾರೆ ಎಂದರೆ ಭಗವಂತನು ಹೇಳುತ್ತಾನೆ, ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಎಲೈ ಪಾರ್ಥ, ಆದರೆ ದೈವೀ ಸ್ವಭಾವವನ್ನು ಆಶ್ರಯಿಸಿದ ಮಹಾತ್ಮರು ನನ್ನನ್ನು ಎಲ್ಲ ಜೀವಿಗಳಿಗೆ ಕಾರಣನು, ಅವ್ಯಯನು ಎಂದು ತಿಳಿದು ಅನನ್ಯ ಮನಸ್ಸಿನಿಂದ, ಒಮ್ಮನದಿಂದ ಭಜಿಸುತ್ತಾರೆ. ಇಲ್ಲಿ ಅನನ್ಯ ಮನಸಃ ಎಂದರೆ ನ ಅನ್ಯಸ್ಮಿನ್ ಮನಃ ಏಷಾಂತೆ, ಯಾರ ಮನಸ್ಸು ಇನ್ನೊಂದರಲ್ಲಿ ಆಸಕ್ತವಾಗಿ ಇಲ್ಲವೋ ಅವರು. ಮಹಾತ್ಮರು ಅಂದರೆ ಕಾಮ ಮೊದಲಾದವುಗಳಿಗೆ ಬಲಿಯಾಗದ ಮನಸ್ಸಿನವರು, ಏಕೆಂದರೆ ಅವರು ಅಭಯ ಮನಃಶುದ್ಧಿ ಇತ್ಯಾದಿ, ಅಂದರೆ ಹಿಂದಿನ ಮುಂದೆ ಬರುವಂತಹ 16ನೇ ಅಧ್ಯಾಯದ ಶ್ಲೋಕಗಳಲ್ಲಿ ಮುಂದೆ ಹೇಳದಿರುವ ದೈವೀ ಸ್ವಭಾವವನ್ನು ಆಶ್ರಯಿಸಿದವರು. ಆದ್ದರಿಂದಲೇ ನನ್ನನ್ನು ಬಿಟ್ಟು ಇನ್ನಾವುದರಲ್ಲೂ ಮನಸ್ಸಿಲ್ಲದ ಅವರು ನಾನು ಜೀವಿಗಳಿಗೆ ಕಾರಣನು, ವಿಶ್ವಕ್ಕೆ ಮೂಲ ಕಾರಣನು ಮತ್ತು ಅವ್ಯಯನು, ನಿತ್ಯನು ಎಂದು ತಿಳಿದು ನನ್ನನ್ನು ಭಜಿಸುತ್ತಾರೆ. ಅವರು ಭಜಿಸುವ, ಪೂಜಿಸುವ ಬಗೆಯನ್ನು ಮುಂದಿನ 2 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸತತವೂ ನನ್ನನ್ನು ಹಾಡಿ ಹೊಗಳುತ್ತಾ, ಬಿಗಿಯಾದ ವ್ರತಗಳ ಮೂಲಕ ಪ್ರಯತ್ನಿಸುತ್ತಾ ಮತ್ತು ಭಕ್ತಿಯಿಂದ ನನ್ನನ್ನು ನಮಿಸುತ್ತಾ ಸದಾ ಪಟ್ಟು ಹಿಡಿದವರಾಗಿ ಅವರು ನನ್ನನ್ನು ಉಪಾಸಿಸುತ್ತಾರೆ, ಪೂಜಿಸುತ್ತಾರೆ. ದೃಢವ್ರತಾಃ ಎಂದರೆ ದೃಢಾನಿ ವ್ರತಾನಿ ಏಷಾಂತೆ, ಯಾರ ವ್ರತಗಳು ದೃಢವಾಗಿ ಬಿಗಿಯಾಗಿ ಇರುತ್ತವೋ ಅವರು. ಸತತವೂ ಯಾವಾಗಲೂ ಸ್ತೋತ್ರ ಮಂತ್ರಾದಿಗಳಿಂದ ಹಾಡಿ ಹೊಗಳುತ್ತಾ ಕೆಲವರು ನನ್ನನ್ನು ಉಪಾಸಿಸುತ್ತಾರೆ, ನನ್ನ ಸೇವೆ ಮಾಡುತ್ತಾರೆ. ಕೆಲವರು ಬಿಗಿಯಾದ ವ್ರತಗಳ ನಿಯಮಗಳ ಮೂಲಕ ಭಗವತ್ ಪೂಜೆ, ಇಂದ್ರಿಯ ಸಂಯಮ ಇವುಗಳಿಗಾಗಿ ಪ್ರಯತ್ನಿಸುತ್ತಾ ನನ್ನನ್ನು ಪೂಜಿಸುತ್ತಾರೆ. ಕೆಲವರು ಭಕ್ತಿಯಿಂದ ನಮಿಸುತ್ತಾ, ಪ್ರಣಾಮ ಸಲ್ಲಿಸುತ್ತಾ ಪೂಜಿಸುತ್ತಾರೆ. ಮತ್ತೆ ಕೆಲವರು ಸದಾ ಪಟ್ಟು ಹಿಡಿದವರಾಗಿ ಯಾವಾಗಲೂ ಎಚ್ಚರವಾಗಿರುತ್ತಾ ನನ್ನನ್ನು ಉಪಾಸಿಸುತ್ತಾರೆ. ಭಕ್ತಿಯಿಂದ ಸದಾ ಪಟ್ಟು ಹಿಡಿದವರಾಗಿ ಎಂಬುದಾಗಿ ಹಾಡಿ ಹೊಗಳುತ್ತಾ ಇತ್ಯಾದಿಗಳ ಜೊತೆಗೂ ಸೇರಿಸಿಕೊಳ್ಳಬೇಕು. ಅಲ್ಲದೆ ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಮತ್ತೆ ಕೆಲವರು ಜ್ಞಾನ ಯಜ್ಞದಿಂದ ಪೂಜಿಸುತ್ತಾ ನನ್ನನ್ನು ಉಪಾಸಿಸುತ್ತಾರೆ. ಹೇಗೆ ಉಪಾಸಿಸುತ್ತಾರೆ ಎಂದರೆ ಏಕತ್ವದಿಂದ, ಪೃಥಕ್ತ್ವದಿಂದ ವಿಶ್ವರೂಪನಾದ ನನ್ನನ್ನು ಬಗೆ ಬಗೆಯಾಗಿ ಉಪಾಸಿಸುತ್ತಾರೆ.
ಜ್ಞಾನ ಯಜ್ಞೇನ ಅಂದರೆ ಜ್ಞಾನಂ ತದೇವ ಯಜ್ಞ ತೇನ, ಜ್ಞಾನವೇ ಯಜ್ಞ, ಅದರಿಂದ ವಾಸುದೇವನೇ ಎಲ್ಲವೂ ಆಗಿದ್ದಾನೆ ಎಂಬುದಾಗಿ ಎಲ್ಲದರ ಆತ್ಮವಾಗಿರುವ ಅವನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಜ್ಞಾನ, ಅದೇ ಜ್ಞಾನ ಯಜ್ಞ. ಅಂತಹ ಜ್ಞಾನಯಜ್ಞದಿಂದ ನನ್ನನ್ನು ಪೂಜಿಸುತ್ತಾ ಮತ್ತೆ ಕೆಲವರು ಉಪಾಸಿಸುತ್ತಾರೆ. ಅವರಲ್ಲೂ ಕೂಡ ಕೆಲವರು ಏಕತ್ವದಿಂದ ಅಂದರೆ ಪರಬ್ರಹ್ಮವು ಒಂದೇ ಎಂಬ ಪರಮ ತತ್ವವನ್ನು ಅನುಭವದಿಂದ ಕಾಣುತ್ತಾ ಅಭೇದ ಭಾವದಿಂದ, ಅಂದರೆ ಅವರು ನನಗಿಂತ ಬೇರೆ ಅಲ್ಲ, ಇರುವುದೆಲ್ಲ ಪರಬ್ರಹ್ಮ ಒಂದೇ, ಆದ್ದರಿಂದ ಅವರೂ ನಾನು ಒಂದೇ ಎಂಬ ಐಕ್ಯ ಭಾವದಿಂದ ನನ್ನನ್ನು ಉಪಾಸಿಸುತ್ತಾರೆ. ಕೆಲವರು ಪೃಥಕ್ತ್ವದಿಂದ ಅಂದರೆ ಭಗವಂತನ ದಾಸ ನಾನು ಎಂಬ ಪೃಥಕ್ ಭಾವನೆಯಿಂದ, ಅಂದರೆ ನಾನು ಭಗವಂತನಿಂದ ಬೇರೆ ಎಂಬ ಭಾವದಿಂದ ಉಪಾಸಿಸುತ್ತಾರೆ. ಮತ್ತೆ ಕೆಲವರಾದರೂ ವಿಶ್ವರೂಪನಾದ ಎಲ್ಲದರ ಆತ್ಮವಾಗಿರುವ ನನ್ನನ್ನು ಬಗೆಬಗೆಯಾಗಿ ಬ್ರಹ್ಮ, ರುದ್ರ ಮೊದಲಾದ ಹಲವು ರೂಪಗಳಲ್ಲಿ ಉಪಾಸಿಸುತ್ತಾರೆ. ತಾನು ಎಲ್ಲದರ ಆತ್ಮವಾಗಿರುವುದನ್ನು ಮುಂದಿನ 4 ಶ್ಲೋಕಗಳಲ್ಲಿ ಭಗವಂತನು ವಿವರಿಸುತ್ತಾನೆ. ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ನಾನು ಕ್ರತು, ನಾನು ಯಜ್ಞ, ನಾನು ಸ್ವಧ, ನಾನು ಔಷಧ, ನಾನು ಮಂತ್ರ, ನಾನೇ ಆಜ್ಯ, ನಾನು ಬೆಂಕಿ, ನಾನು ಆಹುತಿ. ಇಲ್ಲಿ ಕ್ರತು ಎಂದರೆ ವೇದಗಳು ತಾಕೀತು ಮಾಡುವ ಅಗ್ನಿಷ್ಠೋಮ ಮೊದಲಾದ ಹೋಮಗಳು. ಯಜ್ಞವಾದರೋ ಸ್ಮೃತಿಗಳು ವಿಧಿಸುವ ಪಂಚಮಹಾಯಜ್ಞಗಳು ಇತ್ಯಾದಿ. ಸ್ವಧಾ ಎಂದರೆ ಮರಣ ಹೊಂದಿದ ಪಿತೃಗಳಿಗೆ ಮಾಡುವ ಶ್ರಾದ್ದ ಇತ್ಯಾದಿ. ಔಷಧ ಎಂದರೆ ಔಷಧಿಯಿಂದ ಅಂದರೆ ವರ್ಷಕ್ಕೊಮ್ಮೆ ಫಸಲು ಕೊಡುವ ಗಿಡ ಮರಗಳಿಂದ ಉತ್ಪನ್ನವಾದ ಆಹಾರ ಅಥವಾ ಔಷಧಿ. ಮಂತ್ರ ಎಂದರೆ ಯಜ್ಞಕ್ಕೆ ಮುಂಚೆ ಮತ್ತು ಯಜ್ಞ ನಡೆಯುವಾಗ ಹೇಳುವ ವೇದ ಮಂತ್ರಗಳು ಇತ್ಯಾದಿ. ಆಜ್ಯ ಎಂದರೆ ಯಜ್ಞದಲ್ಲಿ ಬಳಸುವ ತುಪ್ಪ ಮೊದಲಾದ ಸಾಧನ. ಬೆಂಕಿ ಅಂದರೆ ಆಹ್ವನೀಯವೇ ಮೊದಲಾದ ಹೋಮಾಗ್ನಿ. ಇನ್ನು ಆಹುತಿ ಎಂದರೆ ಹೋಮ. ಇವೆಲ್ಲವೂ ನಾನೇ ಎಂದು ಭಗವಂತನು ಹೇಳುತ್ತಿದ್ದಾನೆ. ಅಲ್ಲದೆ ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ರುಕ್ಸಾಮಯಜುರೇವ ಚ. ನಾನು ಈ ಜಗತ್ತಿಗೆ ತಂದೆ, ತಾಯಿ, ಧಾತೃ, ಪಿತಾಮಹ ಅಂದರೆ ಎಲ್ಲ ತಂದೆಗಳಿಗೂ ತಂದೆ, ತಿಳಿಯಬೇಕಾದ ವಸ್ತು, ಪವಿತ್ರ, ಓಂಕಾರ, ರುಕ್, ಸಾಮ ಮತ್ತು ಯಜಸ್ಸು. ಧಾತೃ ಅಂದರೆ ಜೀವಿಗಳಿಗೆ ಕರ್ಮ ಫಲವನ್ನು ಕೊಡುವವನು, ತಿಳಿಯಬೇಕಾದ ಅರಿತುಕೊಳ್ಳಬೇಕಾದ ವಸ್ತು, ಪವಿತ್ರ ಶುದ್ಧಗೊಳಿಸುವವನು ಅಥವಾ ಪ್ರಾಯಶ್ಚಿತ್ತವಾಗಿರುವವನು. ಓಂಕಾರ ಎಂದರೆ ಪ್ರಣವ, ಋಗ್ವೇದ ಮೊದಲಾದ ವೇದಗಳೂ ಕೂಡ ನಾನೇ. ಮತ್ತು ಗತಿರ್ಭರ್ತ್ರ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ನಾನು ಗತಿ, ಭರ್ತೃ, ಒಡೆಯ, ಸಾಕ್ಷಿ, ವಾಸಸ್ಥಾನ, ಶರಣು, ಗೆಳೆಯ, ಮೂಲ, ಪ್ರಳಯ, ಸ್ಥಾನ, ನಿಧಾನ, ಅವ್ಯಯವಾದ ಅಂದರೆ ಶಾಶ್ವತವಾದ ಬೀಜ. ಗತಿಹಿ ಎಂದರೆ ಗಮ್ಯತೆ ಇತಿ ಗತಿಹಿ, ಯಾವುದು ಹೊಂದಲ್ಪಡುತ್ತದೋ ಅದು ಗತಿ. ಪ್ರಭವಃ ಎಂದರೆ ಪ್ರಕರ್ಷೇಣ ಭವತಿ ಅನೇನ ಇತಿ ಪ್ರಭವಃ, ಯಾರಿಂದ ಜೀವಿಗಳು ವಿಶೇಷ ರೀತಿಯಲ್ಲಿ ಅತಿಶಯವಾಗಿ ಒಡಮೂಡುತ್ತವೋ ಅವನು ಪ್ರಭವ. ಪ್ರಲಯ ಎಂದರೆ ಪ್ರಲೀಯತೆ ಅನೇನ ಇತಿ ಪ್ರಲಯ, ಯಾರಿಂದ ಜೀವಿಗಳು ಚೆನ್ನಾಗಿ ಅಡಗುತ್ತವೋ ಅವನು ಪ್ರಲಯ. ಸ್ಥಾನಂ ತಿಷ್ಟಂತಿ ಅಸ್ಮಿನ್ ಇತಿ ಸ್ಥಾನಂ, ಯಾವುದರಲ್ಲಿ ನಿಲ್ಲುತ್ತವೋ ನೆಲೆಸುತ್ತವೋ ಅದು ಸ್ಥಾನ. ನಿಧಾನಂ ಎಂದರೆ ನಿಧೀಯತೆ ಅಸ್ಮಿನ್ ಇತಿ ನಿಧಾನಂ, ಯಾವುದರಲ್ಲಿ ವಸ್ತುಗಳು ಅಡಗಿಕೊಂಡಿರುತ್ತವೋ ಅದು ನಿಧಾನ ಎನಿಸುತ್ತದೆ. ನಾನು ಈ ಜಗತ್ತಿಗೆ ಗತಿ ಅಂದರೆ ಕರ್ಮಗಳ ಗತಿ, ಕರ್ಮಗಳ ಫಲ. ಭರ್ತೃ ಅಂದರೆ ಪೋಷಕ, ಈ ಜಗತ್ತಿಗೆ ಪೋಷಕ. ಒಡೆಯ, ಈ ಜಗತ್ತನ್ನು ನಿಯಂತ್ರಿಸುವವನು, ಎಲ್ಲದರ ಮೇಲೂ ಹತೋಟಿಯುಳ್ಳವನು. ಸಾಕ್ಷಿ, ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಗಮನಿಸುವವನು. ವಾಸಸ್ಥಾನ, ಭೋಗದ ನೆಲೆ. ಶರಣು ಅಂದರೆ ಇಡೀ ಜಗತ್ತಿನ ರಕ್ಷಕ. ಗೆಳೆಯ
ಜಗತ್ತಿನ ಹಿತೈಷಿ, ಮೂಲ ಜಗತ್ತನ್ನೇ ಸೃಷ್ಟಿಸುವವನು, ಪ್ರಳಯ ಅದನ್ನು ಸಂಹರಿಸುವವನು, ಎಲ್ಲವನ್ನೂ ತನ್ನೊಳಗೆ ಸೆಳೆದುಕೊಂಡು ಅಡಗಿಸುವವನು, ಸ್ಥಾನ ಅಂದರೆ ಆಧಾರ, ಈ ಜಗತ್ತು ಇರಲು ಆಸರೆ, ನಿಧಾನ ವಸ್ತುಗಳು ಅಡಗಿ ಇರುವಂತಹ ಜಾಗ, ಬೀಜ ಕಾರಣ, ಬೀಜ ಅಂದರೆ ಕಾರಣ, ಈ ಜಗತ್ತಿಗೆ ಕಾರಣ, ಆದರೂ ಕೂಡ ಅವ್ಯಯನು, ನಾಶವಿಲ್ಲದವನು, ಭತ್ತ ಮೊದಲಾದ ಬೀಜಗಳಂತೆ ಅಳಿಯುವವನಲ್ಲ ಎಂದು ಅರ್ಥ. ಅಲ್ಲದೆ ತಪಾಮ್ಯಹಮಹಂ ವರ್ಷಂ ನಿಗೃಹಾಮ್ಯುತ್ಸೃಜಾಮಿ ಚ ಅಮೃತಂಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಎಲೈ ಅರ್ಜುನ, ನಾನು ಸುಡುತ್ತೇನೆ, ನಾನು ಮಳೆಯನ್ನು ಹಿಡಿದಿಡುತ್ತೇನೆ ಮತ್ತು ಬಿಡುತ್ತೇನೆ, ನಾನು ಅಮೃತ ಮತ್ತು ಮೃತ್ಯು, ನಾನು ಸತ್ ಮತ್ತು ಅಸತ್ ಕೂಡ ಆಗಿದ್ದೇನೆ. ನಾನು ಸೂರ್ಯನ ರೂಪದಿಂದ ಇದ್ದು ಬೇಸಿಗೆ ಕಾಲದಲ್ಲಿ ಸುಡುತ್ತೇನೆ, ಜಗತ್ತಿಗೆ ಧಗೆ ಉಂಟು ಮಾಡುತ್ತೇನೆ ಮತ್ತು ಮಳೆಗಾಲದಲ್ಲಿ ಮಳೆಯನ್ನು ಬಿಡುತ್ತೇನೆ, ಸುರಿಸುತ್ತೇನೆ. ಆದರೆ ಕೆಲವೊಮ್ಮೆ ಮಳೆಯನ್ನು ಹಿಡಿದಿಡುತ್ತೇನೆ, ಮಳೆ ಆಗದಂತೆ ಹಿಂದಕ್ಕೆ ಎಳೆದುಕೊಳ್ಳುತ್ತೇನೆ. ನಾನು ಅಮೃತ ಬಾಳು ಮತ್ತು ಮೃತ್ಯು ಅಳಿವು, ಸತ್ ಕಣ್ಣಿಗೆ ಕಾಣುವ ಸ್ಥೂಲ ಜಗತ್ತು ಮತ್ತು ಅಸತ್ ಕಣ್ಣಿಗೆ ಕಾಣಿಸದ ಸೂಕ್ಷ್ಮ ಜಗತ್ತು, ಇವೆಲ್ಲವೂ ನಾನೇ ಎಂದು ಅರಿತುಕೊಂಡು ನನ್ನನ್ನೇ ಮಹಾತ್ಮರಾದವರು ಬಗೆ ಬಗೆಯಾಗಿ ಉಪಾಸಿಸುತ್ತಾರೆ ಎಂದು ಹಿಂದಿನ ಶ್ಲೋಕದೊಡನೆ, ಹಿಂದಿನ 15ನೇ ಶ್ಲೋಕದೊಡನೆ ಅನ್ವಯ ಮಾಡಿಕೊಳ್ಳಬೇಕು. ಅಂದರೆ ಕೆಲವರು ವಿಶ್ವರೂಪನಾದ ನನ್ನನ್ನು ಬಗೆ ಬಗೆಯಾಗಿ ಉಪಾಸಿಸುತ್ತಾರೆ ಎಂಬುದಾಗಿ 15ನೆಯ ಶ್ಲೋಕದಲ್ಲಿ ಹೇಳಿದ ಬಗೆ ಬಗೆಯಾಗಿ ಎಂದರೇನು ಎಂಬುದನ್ನು ಈ ಶ್ಲೋಕದಲ್ಲಿ ಭಗವಂತನು ಬಿಡಿಸಿ ಹೇಳಿದ್ದಾನೆ. ಹೀಗೆ ಮೂಢರು ಈ ಹಿಂದೆ ಹೇಳಿದಂತೆ ನನ್ನನ್ನು ತಿರಸ್ಕರಿಸುತ್ತಾರೆ, ಬೇಗನೆ ಫಲ ಬೇಕೆನ್ನುವವರು ಇತರ ದೇವತೆಗಳನ್ನು ಭಜಿಸುತ್ತಾರೆ, ನನ್ನನ್ನು ಆಧರಿಸುವುದಿಲ್ಲ ಎಂದು ಹೇಳುವ ಮೂಲಕ ಭಕ್ತರಲ್ಲದವರನ್ನು ತಿಳಿಸಿದ್ದಾಯಿತು. ಎಲೈ ಪಾರ್ಥ, ಆದರೆ ಮಹಾತ್ಮರಾದರೋ ಕಳೆದ 3-4 ಶ್ಲೋಕಗಳಲ್ಲಿ ಹೇಳಿದಂತೆ ನನ್ನನ್ನು ವಿವಿಧ ರೀತಿಯಲ್ಲಿ ಭಕ್ತರು ಪೂಜಿಸುತ್ತಾರೆ, ಸೇವಿಸುತ್ತಾರೆ. ಈಗ ಇಲ್ಲಿಂದ ಮುಂದೆ ಯಾರು ಪರಮೇಶ್ವರನಾದ ಸರ್ವಶ್ರೇಷ್ಠ ಒಡೆಯನಾದ ಶ್ರೀ ವಾಸುದೇವನನ್ನು ಏಕತ್ವ ಭಾವ ಪೃಥಕ್ತ್ವ ಭಾವದಿಂದಾಗಲಿ ಭಜಿಸುವುದಿಲ್ಲವೋ ಅವರಿಗೆ ಹುಟ್ಟು ಸಾವುಗಳ ಪ್ರವಾಹ ತಪ್ಪಿದ್ದಲ್ಲ ಎಂದು ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ತಿಳಿಸುತ್ತಿದ್ದಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.